ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಯಾವ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ಉರ್ಕುಂದಿ ಈರಣ್ಣಸ್ವಾಮಿ ಅಂದರೆ ನರಸಿಂಹಸ್ವಾಮಿನ ಇಲ್ಲಿ ಉರ್ಕುಂದಿ ಈರಣ್ಣಸ್ವಾಮಿ ಅಂತ ಕರೀತಾರೆ. ಇಲ್ಲಿ ಅರಳಿ ಮರದ ಕೆಳಗಡೆ ನೆಲೆಸಿರ್ತಕ್ಕಂಥ ಈ ಉರ್ಕುಂದಿ ಈರಣ್ಣಸ್ವಾಮಿ ತುಂಬ ಅಂದರೆ ತುಂಬ ಪವರ್ಫುಲ್ ಸ್ನೇಹಿತರೆ. ಈ ಉರ್ಕುಂದಿ ಈರಣ್ಣ ದೇವಸ್ಥಾನ ಇರುವುದು ಕರ್ನೂಲು ಜಿಲ್ಲೆಯ ಕೌತಾಳಂ ಮಂಡಲದ ಉರ್ಕುಂದಿ ಎನ್ನುವ ಊರಲ್ಲಿ. ಇದು ಸಿರುಗುಪ್ಪದಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿದೆ. ಇದು ಕರ್ನಾಟಕ ಆಂಧ್ರ ಗಡಿಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಟೆಂಪಲ್ ಒಳಗಡೆ ಹೋಗುವ ಮುಂಚೆ ಎಡಗಡೆಗೆ ಗಣಪತಿ ಹಾಗೂ ಬಲಗಡೆ ಲಕ್ಷ್ಮೀ ದೇವಸ್ಥಾನಗಳನ್ನು ದರ್ಶನ ಮಾಡ್ಕೊಳ್ಳಿ. ಸುಮಾರು 5 ರಾಜಗೋಪುರಗಳನ್ನು ಹೊಂದಿದೆ. 4 ದಿಕ್ಕಿಗೆ 4 ರಾಜಗೋಪುರ ಹಾಗೂ ಗರ್ಭಗುಡಿ ಎಂಟ್ರಿಗೆ ಇಲ್ಲಿ ತೋರಿಸ್ತಾ ಇದ್ದೀವಲ್ವ ಧ್ವಜಸ್ತಂಭ, ಇದು ಗರ್ಭಗುಡಿಗೆ ಎಂಟ್ರಿ ಆಗ್ತಕ್ಕಂತಹ ಒಂದು ರಾಜಗೋಪುರ. ಇದು ಫೋಟೋ ಸೆಷನ್ ಮಾಡ್ಕೊಳ್ಳೋರಿಗೆ ಒಂದು ಹೇಳಿಕೊಟ್ಟಿರ್ತಕ್ಕಂತಹ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ವಿಶಾಲವಾಗಿದ್ದು ರೀಮಾಡ್ಲಿಂಗ್ ಮಾಡಿದ ಮೇಲೆ ತುಂಬ ಅಂದರೆ ತುಂಬ ಸ್ವಚ್ಛವಾಗಿದೆ. ಎಲ್ಲ ಟೈಲ್ಸ್ ಇದೆ ಹಾಗೂ ಎಲ್ಲದು ಮೆನ್ಷನ್ ಮಾಡಿದ್ದಾರೆ, ಯಾವ ಥರ ಹೋಗಬೇಕು ಏನಂತೇಳಿ. ತುಂಬ ಸುಸ್ಥಿತಿಯಲ್ಲಿದೆ. ಇದೇ ನೋಡಿ ಅರಳಿ ಮರದಲ್ಲಿ ನೆಲೆಸಿರ್ತಕ್ಕಂತಹ ಉರ್ಕುಂದಿ ಈರಣ್ಣಸ್ವಾಮಿ. ಈತ ನಿಮ್ಮ ಎಲ್ಲ ಕಷ್ಟಗಳನ್ನು ಸಹ ದೂರ ಮಾಡ್ತಾನೆ. ನೀವು ಅಂದ್ಕೊಂಡಿದ್ದೀರ ಅಂತಂದರೆ ನಿಮ್ಮ ಮನೆಯ ಕಾವಲಿ ಈತ ಆಗಿರ್ತಾನೆ. ಬಟ್ ಸೋಮವಾರ ಗುರುವಾರ ತಪ್ಪದೆ ಪೂಜೆ ಮಾಡಬೇಕು. ತುಂಬ ರೂಲ್ಸ್ ಇರ್ತವೆ, ಪಾಲಿಸಬೇಕು. ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂದರೆ ಇಲ್ಲಿ ಇರ್ತಕ್ಕಂತಹ ನಿಮಗೆ ಶಕ್ತಿ ಎಲ್ಲೂ ಸಿಗಲ್ಲ. ಮಕ್ಕಳಾಗಲಾರದವರಿಗೆ ಹಾಗೂ ಈ ದೇವಸ್ಥಾನ ವಿಸಿಟ್ ಮಾಡಿದ ಮೇಲೆ ಒಂದು ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗ್ತದೆ. ಇಲ್ಲಿ ಪಕ್ಕದಲ್ಲೇ ಬಸವನ ಗುಡಿ ಅಂತ ಇರ್ತದೆ. ಅಲ್ಲಿ ಆಕಳು ಗೋಗೆ ನೀವು ಇದು ಮಾಡ್ಬೋದು. ಇದೇ ನೋಡಿ ಅರಳಿ ಮರ. ಈ ಅರಳಿ ಮರದಲ್ಲಿ ನೆಲೆಸಿರ್ತಕ್ಕಂಥ ಉರ್ಕುಂದಿ ಈರಣ್ಣಸ್ವಾಮಿ ಅಂದ್ರೇ ನರಸಿಂಹಸ್ವಾಮಿ ಅಂತ ಹೇಳ್ಬೋದು. ನಮ್ಮ ಉಗ್ರ ನರಸಿಂಹಸ್ವಾಮಿ ಅಹೋಬಿಳಂ ನೋಡಿರ್ತೀರಿ, ನಂದ್ಯಾಲಲ್ಲೇ ನೋಡಿರ್ತೀರಿ, ಪೆನ್ನೋಬಳಂ ನೋಡಿರ್ತೀರಿ, ಹಾಗೂ ತೊರವಿ ನರಸಿಂಹ ನೋಡಿರ್ತೀರಿ, ಹಾಗೂ ವಿಪ್ರಮಲಯ ನರಸಿಂಹ ನೋಡಿರ್ತೀರಿ. ಇದು ಕೂಡ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಅಲಿಯಾಸ್ ಉರ್ಕುಂದಿ ಈರಣ್ಣಸ್ವಾಮಿ. ಇಲ್ಲಿ ನಿಮಗೆ ಗುಂಡು ಮಾಡ್ಕೊಳ್ಳೋಕ್ಕೆ 40 ರೂಪಾಯಿ ಟಿಕೆಟ್ ಇರ್ತದೆ. ನಿಮಗೆ 40 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೋದು. ಇಲ್ಲಿ ಆನ್ಲೈನ್ ಮುಖಾಂತರ ರೂಮ್ಸ್ ಎಲ್ಲ ಹಾಗೂ ದರ್ಶನ ಟಿಕೆಟ್ ಎಲ್ಲ ಟಿಕೆಟ್ಗಳನ್ನು ಬುಕ್ ಮಾಡ್ಕೋಬಹುದು. ಗುಡಿ ಎದುರುಗಡೆನೇ ಇರ್ತಕ್ಕಂಥದ್ದು ಕೌಂಟರು. ಅದರಲ್ಲಿ ನೀವು ಗುಂಡು ಮಾಡಿಸೋಕ್ಕೆ 40 ರೂಪಾಯಿ ಹಾಗೂ ಲಡ್ಡಿಂದು ಕೌಂಟರ್ ಕೂಡ ಇರ್ತದೆ. ಲಡ್ಡು ಪುಳಿಯಾರ ಕೊಡ್ತಾರೆ, ಅದು 15 ರೂಪಾಯಿ ಕೇವಲ. ಇಲ್ಲಿ ತೋರಿಸ್ತಾ ಇದ್ದೀವಲ್ವ ಗುಡಿ ಎದುರುಗಡೆನೇ ಒಂದು ದೊಡ್ಡದಾದಂತಹ ಗುಂಡು ಭಾಳಷ್ಟು ಜನರು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಹೋದರೆ ಸಾಕು, ಟಿಕೆಟ್ ತಗೊಂಡು ಒಂದು ಬ್ಲೇಡ್ ಸಮೇತ ಕೊಡ್ತಾರೆ. ಆ ಬ್ಲೇಡು ಆ ಟಿಕೆಟ್ ತಗೊಂಡೋಗಿ ಅಲ್ಲಿ ಗುಂಡು ಮಾಡೋವರ ಕೈಗೆ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ತಿಳಿದಷ್ಟು ಅವರಿಗೆ ಸಹಾಯ ಮಾಡ್ಬೋದು, ಕಾಣಿಕೆ ನೀಡ್ಬೋದು. ಗುಂಡು ಮಾಡಿದ ನಂತರ ಅವ್ರು ಫೋರ್ಸ್ ಏನು ಮಾಡಲ್ಲ, ನೀವಾಗಿ ತಿಳಿದು. ಭಾಳಷ್ಟು ಜನ ಶ್ರಾವಣ ಮಾಸದಲ್ಲಂತೂ ಈ ದೇವಸ್ಥಾನಕ್ಕೆ ದರ್ಶನ ಮಾಡಲು ಸುಮಾರು ಒಂದು 5-6 ತಾಸು ಕಾಯಬೇಕಾಗುತ್ತದೆ, ಅಷ್ಟು ಜನ ಇರ್ತಾರೆ. ನಾನು ಹೋಗಿದ್ದು ಕಾಮನ್ ಡೇಸ್ ಸಂಡೇ. ಇಲ್ಲೇ ನೋಡಿ, ಇಲ್ಲಿ ನಮಗೆ ವೀರುಬಾಯ್ ಅಂತ ಇದ್ದರು, ಅವರು ಸಹ ಇನ್ಸ್ಟಾಗ್ರಾಮ್ದಲ್ಲೆಲ್ಲ ವೀಡಿಯೋಸ್ ಹಾಕ್ತಾ ಇರ್ತಾರೆ ಉರ್ಕುಂದಿ ಈರಣ್ಣಸ್ವಾಮಿದು. ಇಲ್ಲಿ ಗುಂಡು ಮಾಡಿಸುವ ಸ್ಥಳದಲ್ಲಿ ದೊಡ್ಡವರಾಗಿದ್ದರೆ ತಲೆ ನೆನೆಸ್ಕೊಂಡು ಬಂದು ಕೂತ್ಕೋಬೇಕು, ಸಣ್ಣವ್ರಿಗೆ ಹಂಗೆ ಮಾಡ್ತಾರೆ. ಇಲ್ಲಿರ್ತಕ್ಕಂಥ 1-2 ದೊಡ್ಡ ಉರ್ಕುಂದಿ ಈರಣ್ಣಸ್ವಾಮಿಯ ಫೋಟೋಗಳನ್ನ ನೋಡಿದರೆ ಮೈ ಜುಮ್ ಎನ್ನುತ್ತದೆ. ಅವಕ್ಕೆಲ್ಲ ಹಾರ ಎಲ್ಲ ಹಾಕಿದರು. ನಂತರ ನನ್ನ ಮಗಳಿಗೆ ಕೂದಲು ತೆಗೆಸುವ ಕಾರ್ಯಕ್ರಮ ಇತ್ತು. ಇಲ್ಲಿ ವೀರುಬಾಯನವರು ತುಂಬ ಚೆನ್ನಾಗಿ ಮಾಡಿದರು. ಸಣ್ಣ ಮಗಳು 9 ತಿಂಗಳಿದ್ರು ಕೂಡ ನನ್ನ ಮಗಳು ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ಅವರು ಸಹ ಚೆನ್ನಾಗಿ ಮಾಡಿದರು. ತದನಂತರ ನಮ್ಮ ಅಣ್ಣನ ಮಕ್ಕಳೆಲ್ಲ ಮಾಡಿಸ್ಕೊಂಡ್ರು. ನಿಮ್ಮ ಖುಷಿಗೆ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕೊಟ್ಟರೆ ಅವರಿಗೂ ಖುಷಿಯಾಗುತ್ತೆ. ಅವರಿಗೆ ಸಂಬಳಗಳಿಲ್ಲ, ಆದ್ದರಿಂದ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಭಕ್ತರು ಕೊಟ್ಟಂಥ ಕಾಣಿಕೆ ಅವರಿಗೆ ಮನೆ ಜೀವನಕ್ಕೆ ದಾರಿಯಾಗುತ್ತದೆ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ನಿದ್ದೆ ಮಾಡುವುದು ತುಂಬ ಪ್ರಮುಖ ಅಂತ ಹೇಳ್ತಾರೆ. ಇಲ್ಲಿ ವಸತಿ ಗೃಹಗಳ ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲ ಲೆಫ್ಟಲ್ಲಿ ನೀವು ಗುಡಿ ಇದೆ ಅಂದರೆ ಆ ಗುಡಿ ಪಕ್ಕದಲ್ಲಿ ಒಂದು ದಾರಿ ಇರ್ತದೆ, ಕಮಾನು ಪಕ್ಕದಲ್ಲಿ. ಲೆಫ್ಟಲ್ಲಿ ಹೋದರೆ ನಿಮಗೆ ಬೋರ್ಡ್ ಕಡ ಇರುತ್ತದೆ. ಆ ಬೋರ್ಡು ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜಲ್ಲಿ, ಇಲ್ಲಿ ಎಲ್ಲ ಬೋರ್ಡ್ಗಳು 2 ಲ್ಯಾಂಗ್ವೇಜಲ್ಲಿ ಇರ್ತವೆ. ಇಲ್ಲಿ 500 ರೂಪಾಯಿಗೆ ಒಂದು ನಾರ್ಮಲ್ ರೂಮ್ ಸಿಗುತ್ತದೆ, 1000 ರೂಪಾಯಿಗೆ ಒಂದು AC ರೂಮ್ ಸಿಗ್ತದೆ. 24 ಅವರ್ಸ್ ಚೆಕ್ ಇನ್ ಚೆಕ್ಔಟ್ ಇರ್ತದೆ. ನಿಮಗೆ
₹500 ರೂಮ್ಗೆ ₹500 ಅಡ್ವಾನ್ಸ್ ಕೊಡಬೇಕಾಗುತ್ತದೆ. ಅದು ಅಡ್ವಾನ್ಸ್ ವಾಪಸ್ ಕೊಡ್ತಾರೆ. ಇದು ಬಸ್ ಸ್ಟಾಪ್ ಕೂಡ ಆಗಿರ್ತದೆ. ಇಲ್ಲಿ ಫೀಲ್ಡು ಬಸ್ ಸ್ಟಾಪ್ ಪಕ್ಕದಲ್ಲೇ ವಸತಿ ಗೃಹಗಳು ಸಿಗ್ತವೆ. ಬಸ್ಸುಗಳ ವ್ಯವಸ್ಥೆ ತುಂಬ ಇದೆ. ಕರ್ನಾಟಕ ಆಂಧ್ರ ಎರಡೂ ಕಡೆಯಿಂದ ಬಸ್ಸುಗಳ ವ್ಯವಸ್ಥೆ ಇದೆ. ಇದು ನೋಡಿ ನೈಟ್ ವ್ಯೂವಲ್ಲಿ ತುಂಬ ಸುಂದರವಾಗಿ ಕಾಣ್ತಾ ಇದೆ, ತುಂಬ ಸ್ವಚ್ಛವಾಗಿದೆ. ಈ ದೇವಸ್ಥಾನ ನೀವು ಯಾವುದೇ ಒಂದು ನರಸಿಂಹನ ನೀವು ನಂಬಿದ್ದೀರಾ ನರಸಿಂಹ ದೇವರಿಗೆ ಅಂದರೆ ಆ ನರಸಿಂಹ ದೇವ್ರು ವಿಸಿಟ್ ಮಾಡಿದರೆ ಮನೆಯಲ್ಲಿ ಶಾಂತಿ, ಐಶ್ವರ್ಯ, ಎಲ್ಲ ಕಷ್ಟಗಳು ದೂರ ಆಗ್ತವೆ. ಇಲ್ಲಿ ಒಂದು ಬಸ್ ಕೂಡ ಹಾಲ್ಟ್ ಆಗ್ತಾ ಇದೆ ನೈಟ್ ಟೈಮಲ್ಲಿ. ಅರ್ಲಿ ಮಾರ್ನಿಂಗ್ ಬಿಡ್ತದೆ. ಅದು ಸಿರುಗುಪ್ಪವರೆಗೂ ಕನೆಕ್ಷನ್ ಇರ್ತದೆ, ಉರ್ಕುಂದಿ ಹಿರಣ ಟು. ನಮ್ಮ ಕರ್ನಾಟಕ ಜನತೆ ಹಾಗೂ ಇಲ್ಲಿ ಕೆಲವು ಮುಸ್ಲಿಂ ಜನರು ಕೂಡ ಬಂದು ಈ ದೇವರಿಗೆ ನಡ್ಕೊಳ್ಳುವುದು ವಿಶೇಷ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಪವರ್ಫುಲ್ ಸ್ನೇಹಿತರೆ. ಉಗ್ರ ನರಸಿಂಹ ಗೊತ್ತಲ್ಲ, ಅದರ ಪ್ರತಿರೂಪನೇ ಉರ್ಕುಂದಿ ಹಿರಣ್ಣ ಸ್ವಾಮಿ. ರೂಮ್ಗಳು ತುಂಬ ಸ್ವಚ್ಛವಾಗಿದ್ದಾವೆ. ಕೇವಲ ₹500 ಹೋದರೆ ಹೋಗಲಿ, ನೀವು ನೆಮ್ಮದಿಯಾಗಿ ಮಲ್ಕೋಬೋದು. 3 ರೂಮ್ ಇರ್ತವೆ, ಒಂದು ಕಿಚನ್, ಒಂದು ಹಾಲು ಹಾಗೂ ಒಂದು ವರಾಂಡ ಇರ್ತದೆ, ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇರ್ತದೆ. ₹500ಗೆ ಸಿಗ್ತದೆ ಈ ರೂಮು. ಇಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇಲ್ಲಿ ಎದುರುಗಡೆ 2 ಫ್ಲೋರಲ್ಲಿ ರೂಮ್ಸ್ ಇರ್ತವೆ. ಅದರಲ್ಲಿ ನಿಮಗೆ ಸೆಕೆಂಡ್ ಫ್ಲೋರಲ್ಲಿ ಇದ್ದರೆ ಚೆನ್ನಾಗಿ ಅಂತ ಹೇಳ್ಬೋದು. ಯಾಕಂದರೆ ಕೆಳಗಡೆ ಎಲ್ಲ ಜನ ಗಲಾಟೆ ಸ್ವಲ್ಪ ಜಾಸ್ತಿನೇ ಇರ್ತದೆ. ಸೆಕೆಂಡ್ ಫ್ಲೋರಲ್ಲಿ ಅಂದರೆ ಫಸ್ಟ್ ಫ್ಲೋರು ಕೆಳಗಳ್ದು ಬಿಟ್ಟು ಅಲ್ಲಿದ್ದರೆ ಚೆನ್ನಾಗಿರ್ತದೆ. ಇದು ಡ್ರಿಲ್ಸ್ ಕೂಡ ಇದೆ, ತುಂಬ ಸೇಫ್ಟಿ ಇದೆ, ಲೈಟಿಂಗ್ ವ್ಯವಸ್ಥೆ ಇದೆ, ಫ್ಯಾನ್ ಕೂಡ ಒಂದಿರ್ತದೆ, ಒಂದು ಮಂಚ ಕೂಡ ಇರ್ತದೆ. ಆದಷ್ಟು ವಿಸಿಟ್ ಮಾಡಿದವರೆಲ್ಲರೂ ಕಂಪಲ್ಸರಿ ರೂಮ್ನ ಬುಕ್ ಮಾಡ್ಕೊಂಡ್ರೆ ನಿದ್ದೆ ಮಾಡಿದರೆ ಒಳ್ಳೆಯದಾಗ್ತದೆ. ಇಲ್ಲಿ ಲಡ್ಡು ಕೊಡುವ ಹಾಗೂ ಪುಳಿಯೋಗರೆ ಪ್ರಸಾದ ಕೊಡುವ ಪಕ್ಕದಲ್ಲಿನೇ ಅನ್ನ ದಾಸೋಹ ಇದೆ. ಅನ್ನ ದಾಸೋಹ ಪ್ರತಿದಿನ 12:30ಇಂದ 3:30 ತನಕ ಇರ್ತದೆ ಮಧ್ಯಾಹ್ನ. ಎಂಥ ಟೇಸ್ಟ್ ಅಂದರೆ ಯಾವುದೇ ದಿನ ಹೋಗ್ರಿ ನೀವು 6 ಐಟಮ್ ಇರ್ತದೆ. ಆ 6 ಐಟಮ್ ರುಚಿ ಯಾವ ಥರ ಇರ್ತದೆ ಅಂದರೆ ಯಾವುದೇ 5 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇರಲ್ಲ. ನಾನಂತೂ ಆ ಊಟ ಮಾಡಲು ಕಾತುರದಿಂದ ಹೋದೆ. ಪ್ರತಿದಿನವೂ ಇರ್ತದೆ. ಪ್ರತಿದಿನ 6 ಐಟಮ್ ಮಿಸ್ ಮಾಡಲಾರ್ದೆ ಇರ್ತದೆ. ಇಲ್ಲಿ ಬಕೆಟ್ ಮೊಸರು ಕೇಕ್ ಇರುತ್ತಲ್ಲ, ಕೇಕ್ ರೀತಿಯಲ್ಲಿ ಇರ್ತಕ್ಕಂಥ ಮೊಸರನ್ನು ಹಾಕ್ತಾರೆ. ಪಪ್ಪು ಅಂತ ಕೊಡ್ತಾರೆ, ಗಟ್ಟಿ ಪಪ್ಪು. ನೀವು ತಿಂದಿದೆ ಆದರೆ ಗಟ್ಟಿ ಪಪ್ಪು ಇನ್ನೂ ಒಂದು ಸತಿ ಹಾಕ್ಸ್ಕೊಳ್ಳಾರ್ದೆ ಬಿಡಲ್ಲ. ಒಂದು ಸ್ವೀಟ್ನೂ ಕೊಡ್ತಾರೆ. ಆ ಸ್ವೀಟ್ ಎಷ್ಟು ರುಚಿಯಾಗಿರ್ತದೆ ಅಂದರೆ ತುಂಬ ಕ್ಲೀನ್ ಇರ್ತದೆ. ಚಟ್ನಿನೂ ಕೊಡ್ತಾರೆ, ಎಲ್ಲ ಅವರೇ ನೀಡ್ತಾರೆ. ಇಷ್ಟು ದೊಡ್ಡ ಹಾಲಿದೆ. ನೀವು ಬೇಕಾದರೆ ಸಾಧ್ಯವಾದರೆ ನೀವು ಸಹ ಊಟ ಮಾಡಿ ರುಚಿಯಾಗಿದ್ದರೆ ಕಾಣಿಕೆ ಉಂಡಿಯಲ್ಲಿ ಹಾಕ್ಬೋದು. ಇದೊಂದು ಬೀಟ್ರೂಟ್ ಪಲ್ಯನೂ ಕೊಟ್ಟಿದ್ದರು ನನಗೆ. ಬೀಟ್ರೂಟ್ ಪಲ್ಯ ಹಾಗೂ ಪಾಯಸ, ಅನ್ನ, ಸಾಂಬಾರು, ಪಪ್ಪು, 6 ಐಟಮ್, ಮೊಸರನ್ನ ಎಲ್ಲದೂ ಚೆನ್ನಾಗಿತ್ತು. ಕರ್ಡ್ ಮೊಸರಂತೂ ಬಕೆಟಿಂದ ಹಾಕಿದರೆ ಕೇಕ್ ಥರ ಬಿತ್ತು. ಈ ಸ್ವೀಟ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತದೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಧ್ವಜಸ್ತಂಭ ಮುಂದೆ ನೀವು ನಮಸ್ಕಾರ ಮಾಡಿಕೊಂಡು ಫ್ಯಾಮಿಲಿ ಪಿಕ್ಚರ್ನ ತಗೊಳ್ಬೋದು. ಈ ದೇವಸ್ಥಾನಕ್ಕೆ ಮಹಾನ್ ಭಕ್ತರಿದ್ದಾರೆ. ಭಕ್ತರಲ್ಲಿ ಮಹಾನ್ ಭಕ್ತರು ಯಾವ ಥರ ಅಂದರೆ, ಈ ರಾಜಗೋಪುರಕ್ಕೆ ಒಬ್ಬರು ಅವ್ರು ಅಂದ್ಕೊಂಡಿದ್ದು ನೆರವೇರಿದೆ ಅಂಥೇಳಿ ರಾಜಗೋಪುರದಲ್ಲಿ ಕಳಸ ಇಡುವಾಗ ಹೆಲಿಕಾಪ್ಟರಿಂದ ತಗೊಂಬಂದು ಹೂವುಗಳನ್ನು ಚೆಲ್ಲಿದರು. ಆ ಥರ ಒಂದು ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಪವರ್ಫುಲ್ ದೇವ್ರು ಅಂತ ಹೇಳ್ಬೋದು. ನೀವು ಏನೇ ಅಂದ್ಕೊಳ್ರಿ ತಪ್ಪದೇ ಆಗ್ತದೆ. ತುಂಬ ಪವರ್ಫುಲ್. ಈ ದೇವ್ರನ್ನ ನಂಬಿದ್ದೆ ಆದರೆ ನಿಮ್ಮ ಶತ್ರುಗಳಿಂದ, ನಿಮ್ಮ ಯಾವುದೇ ಒಂದು ಕಷ್ಟಗಳಿಂದ ಇವರು ಬೆನ್ನೆಲುಬಾಗಿ ನಿಮ್ಮಿರ್ತಾರೆ. ಆ ಅರಳಿ ಮರ ಇದಲ್ವ, ಆ ಅರಳಿ ಮರನೇ ತುಂಬ ಪವರ್ಫುಲ್ಲು. ಅರಳಿ ಮರದ ಕೆಳಗಡೆ ನೆಲೆಸಿಕ್ಕಿರ್ತಕ್ಕಂಥದ್ದು. ಇದು ನಾರ್ಮಲ್ ಡೇಸಲ್ಲಿ ಈ ಲೈನೆಲ್ಲ ಸುತ್ತಾಕಬೇಕಾಗ್ತದೆ. ಆಲ್ಮೋಸ್ಟ್ ಸೋಮವಾರ ಗುರುವಾರ ಸಿಕ್ಕಾಪಟ್ಟೆ ರಶ್ ಇರ್ತದೆ. ಬಿಡಿ ದಿನಗಳಲ್ಲಿ ಹೋದರೆ ತುಂಬ ವಿಶಾಲವಾಗಿರ್ತದೆ. ದೇವಸ್ಥಾನನೂ ಕೂಡ ನೀವು ಒಂದು ರೌಂಡೆಲ್ಲ ಹಾಕ್ಬೋದು, ಅಷ್ಟು ಫ್ರೀಡಮ್ ಇರ್ತದೆ. ಈ ನಾರ್ಮಲ್ ಡೇಸ್ ಬಿಟ್ಟು ಸೋಮವಾರ ಹೋದರೆ ಈ ಲೈನೆಲ್ಲ ಸುತ್ತಾಕಬೇಕಾಗ್ತದೆ. ಇಲ್ಲೇನು ತೋರಿಸ್ತಾ ಇದ್ದಾರಲ್ವ, ತಿರುಪತಿನಲ್ಲಿ ಯಾವ ಥರ ಮಾಡಿದಾರೋ ಈ ಥರ ಶೆಡ್ ಹಾಕ್ಬಿಟ್ಟು ಡ್ರಿಲ್ಸ್ ಹಾಕ್ಬಿಟ್ಟು ಅದೇ ಸಿಸ್ಟಮಲ್ಲಿ ಇಲ್ಲಿ ಕೂಡ ಲೈನ್ ಇದೆ. ಇದೇ ಅರಳಿ ಮರನ ನಮಸ್ಕಾರ ಮಾಡ್ಕೊಳ್ಳಿ. ಇದೇ ದೇವರೇ, ಈ ಅರಳಿ ಮರನೇ ದೇವರು. ಉರ್ಕುಂದಿ ಹಿರಣ್ಣ ಸ್ವಾಮಿ ಅಂದ್ರೇ ಉಗ್ರ ನರಸಿಂಹ ಸ್ವಾಮಿ. ಇಲ್ಲಿ ನೀವು ಭಕ್ತ ಪ್ರಹ್ಲಾದ ಬೇಡ್ಕೊಂಡಾಗ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲು ಎಷ್ಟು ಉಗ್ರ ರೂಪವನ್ನು ತಾಳಿ ಬಂದನೋ ನಮ್ಮ ನರಸಿಂಹಸ್ವಾಮಿ, ಇದೇ ಉರ್ಕುಂದಿ ಹಿರಣ್ಣ ಸ್ವಾಮಿ. ಇದರ ಪ್ರತಿರೂಪ ಹಲವಾರು ಇದ್ದಾವೆ. ನವನರಸಿಂಹ ಅಂತೇಳಿ ಅಹೋಬಿಲಂನಲ್ಲಿ ಕೂಡ ಇದೆ, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಪೆನ್ನೋಬ್ಲಂನಲ್ಲಿ ಕೂಡ ನರಸಿಂಹಸ್ವಾಮಿ ಇದೆ. ಇದು ಕೂಡ ಒಂದು ಉರ್ಕುಂದಿ ಹಿರಣ್ಣ ನರಸಿಂಹಸ್ವಾಮಿ, ಕೆಲವರು ಈರಣ್ಣ ಸ್ವಾಮಿ ಅಂತಾರೆ. ಈ ದೇವ್ರನ್ನ ಬೇಡ್ಕೊಳ್ಳೋರು ಮನೆಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಹೆಸರು ಇಟ್ಟಿರ್ತಾರೆ. ವೀರೇಶ, ಈರೇಶ, ಈರಪ್ಪ, ಈರಣ್ಣ, ಉರ್ಕುಂದಿ, ಹೆಣ್ಮಕ್ಳಾದರೆ ಈರಮ್ಮ,
ಈ ಥರ ಅವ್ರ ಮನೆಯಲ್ಲಿ ಒಬ್ಬರು ನರಸಿಂಹ ಈ ಥರ ಹೆಸರುಗಳನ್ನ ಇಡ್ತಾರೆ. ಅಷ್ಟು ದೇವರು ಭಕ್ತಿ ಇದು. ಎಷ್ಟು ಬೇಡ್ಕೊಳ್ತಿರೋ ನಿಮಗಂತೂ ಕೊರತೆನೇ ಇರಲ್ಲ. ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ದೇವಸ್ಥಾನದ ಒಂದು ಫೋಟೋ ನಿಮಗೆ ಶಾಂತಿ ಎಲ್ಲದೂ ನೆರವೇರ್ತದೆ. ಇಲ್ಲಿ ಒಂದು ನವಗ್ರಹ ಸ್ವಾಮಿ ಟೆಂಪಲ್ ಕೂಡ ಇದೆ. ಒಳಗಡೆ ಕುಡಿಯುವ ಸಲುವಾಗಿ ನೀರು ಕೂಡ ವ್ಯವಸ್ಥೆ ಇದೆ. ತುಂಬ ಸುಂದರವಾಗಿ ಮಾಡಿದ್ದಾರೆ. ಇತ್ತೀಚೆಗೆ ಅಂತೂ ಟೆಂಪಲ್ಲು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಬಳ್ಳಾರಿಯಿಂದ 100 ಕಿಲೋಮೀಟರ್ ಆಗುತ್ತದೆ ಹಾಗೂ ಅನಂತಪುರ ಜಿಲ್ಲೆಯಿಂದ 150, ಕೊಪ್ಪಳದಿಂದ 150 ಕಿಲೋಮೀಟರ್ ಹಾಗೂ ರಾಯಚೂರಿಂದ 65 ಕಿಲೋಮೀಟರ್, ಸಿರುಗುಪ್ಪ ತಾಲೂಕಿನಿಂದ 45 ಕಿಲೋಮೀಟರ್ ಆಗುತ್ತದೆ. ಈ ದೇವಸ್ಥಾನದಿಂದ ಅಕ್ಕಪಕ್ಕದ ಪ್ರೇಕ್ಷಣೀಯ ಸ್ಥಳಗಳು ಅಂದರೆ ಮಂತ್ರಾಲಯ ಕೇವಲ 40 ಕಿಲೋಮೀಟ್ರಲ್ಲಿದೆ ಹಾಗೂ ಲಕ್ಷ್ಮಮ್ಮ ಟೆಂಪಲ್ ಇದೆ ಆದೋನಿ ಹತ್ರ. ಅಕ್ಕಪಕ್ಕದ ಫೇಮಸ್ ಟೆಂಪಲ್ಗಳಂತಂದರೆ ಗುಡ್ಡದ ಮಲೆ ಇದೆ, ಪಕ್ಕದಲ್ಲಿ ಮಂತ್ರಾಲಯ ಇದೆ 40 ಕಿಲೋಮೀಟ್ರಲ್ಲಿ, ಆದೋನಿ ಲಕ್ಷ್ಮಮ್ಮ ಟೆಂಪಲ್ ಇದೆ ಹಾಗೂ ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ. ಈ ಅರಳಿ ಮರ ಏನು ಕಾಣ್ತಾ ಇದೆ ಅಲ್ವಾ, ಇದು ತುಂಬ ಪವರ್ಫುಲ್. ಎಲ್ಲಾದರೂ ಅರಳಿ ಮರ ಸಿಕ್ತು ಅಂತಂದರೆ ಅದನ್ನು ಕಡಿಯೋಕ್ಕೆ ಹೋಗಬೇಡಿ, ಅದು ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರತಿರೂಪನೇ ಅಂತ ಭಾವಿಸುತ್ತಾರೆ. ನಿಮಗೆ ಈರಣ್ಣ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಒಮ್ಮೆ ಆದರೂ ಲೈಫಲ್ಲಿ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ. ನಿಮ್ಮ ಮನೆಯನ್ನು ಅವರು ಒಂಥರ ಆರ್ಮಿ ಥರ ಪ್ರೊಟೆಕ್ಷನ್ನ ಕೊಡ್ತಾರೆ. ನಿಮ್ಮ ಮನೆಗೆ ಯಾವುದೇ ರೀತಿಯ ಕಷ್ಟಗಳಿದ್ರೂ ದೂರ ಆಗ್ತವೆ. ಐಶ್ವರ್ಯ ಅನ್ನೋದು ತುಂಬಿ ಹುಡುಕುತ್ತದೆ ಹಾಗೂ ನೆಮ್ಮದಿ ಕೂಡ ತುಂಬ. ನೀವು ಯಾವುದೇ ಒಂದು ನರಸಿಂಹಸ್ವಾಮಿ ಟೆಂಪಲ್ನ ವಿಸಿಟ್ ಮಾಡಿದರೆ ಇವೆಲ್ಲವೂ ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಇವೆಲ್ಲವೂ ನಿಮಗೆ ವರವಾಗಿ ಸಿಗ್ತವೆ. ನಿಮಗೆ ಇಲ್ಲಿ ಎಲ್ಲದೂ ವಿವರಿಸಿದ್ದೇನೆ. ಗುಂಡು ಮಾಡಿಸಲು 40 ರೂಪಾಯಿ ಟಿಕೆಟ್, ರೂಮ್ ವ್ಯವಸ್ಥೆ ಬಂದು 500 ರೂಪಾಯಿ ನಾರ್ಮಲ್, AC ರೂಮ್ 1000, ಅದಕ್ಕೆ ಅಡ್ವಾನ್ಸು ಎಕ್ಸ್ಟ್ರಾ 500 ರೂಪಾಯಿ 1000 ರೂಪೀಸ್ ಕೊಟ್ಟರೆ ಅದು ಹೋಗುವಾಗ ಕೊಡ್ತಾರೆ. ಮತ್ತು ಪ್ರಸಾದ ಬಂದು ಪುಳಿಯೋಗರೆ ಕೊಡ್ತಾರೆ ಹಾಗೂ ಲಡ್ಡು ಕೊಡ್ತಾರೆ, ಅದು ಈಚ್ 15 ರೂಪಾಯಿ ಇರ್ತದೆ. ಮತ್ತು ಊಟದ ವ್ಯವಸ್ಥೆ ಬಂದು ಮಧ್ಯಾಹ್ನ 12:30ಯಿಂದ ಮಧ್ಯಾಹ್ನ 3:30 ತನಕ ಇರ್ತದೆ. ದಿನ 6 ಐಟಮ್ ಫಿಕ್ಸ್ ಇರ್ತದೆ. ಮತ್ತು ಸೋಮವಾರ ಗುರುವಾರ ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ಚಾನಲಲ್ಲಿ ಪೆನ್ನಬಳಂ ನರಸಿಂಹಸ್ವಾಮಿ ವೀಡಿಯೋ ಹಾಕಿದ್ದೀನಿ ಹಾಗೂ ಅಹೋಬಿಳಂ ನರಸಿಂಹಸ್ವಾಮಿ ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಹಾಗೂ ಇನ್ನು ನಮ್ಮ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಫಾಲೋ ಮಾಡಿಲ್ವೋ ತಪ್ಪದೆ ಫಾಲೋ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ. ಸಾಧ್ಯವಾದಷ್ಟು ಭೇಟಿ ನೀಡಿ, ಒಮ್ಮೆ ಒಂದಿನ ರಾತ್ರಿ ಮಲಗಿ ಬನ್ನಿ. ಅದರ ವಿಸ್ಮಯ, ಅದರ ಪವಾಡ ಏನಂತೇಳಿ ನೋಡಿ. ನರಸಿಂಹಸ್ವಾಮಿನ ಹಲವಾರು ರೂಪಗಳಲ್ಲಿ ಪೂಜಿಸುತ್ತಾರೆ. ಕೆಲವರು ವೆಜ್ಜು, ಕೆಲವು ನಾನ್ ವೆಜ್ಜು. ಅಹೋಬಿಳಂನಲ್ಲಿ ವೆಜ್ಜು, ಇಲ್ಲಿ ಗುರುಕುಂದೀರಣ್ಣ ಸ್ವಾಮಿ ಪ್ಯೂರ್ ವೆಜ್ಜು. ಮತ್ತು ಉಗ್ರ ನರಸಿಂಹ ರೂಪ ಅಂತ ಹೇಳ್ತಾರೆ. ಭಕ್ತ ಪ್ರಹ್ಲಾದನ ಭಕ್ತಿಗೆ ಶರಣಾಗಿ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲು ಸೀಳಿ ಬಂದಂತಹ ಅಹೋಬಿಳಂನಲ್ಲಿ ಇದೆ. ಅದು ವಿಡಿಯೋ ಕೂಡ ಹಾಕಿದ್ದೀನಿ. ಅಂಥ ಪುಣ್ಯಾತ್ಮ ಅಂತ ಹೇಳ್ಬೋದು. ಅಂದರೆ ಭಕ್ತರಿಗೆ ಯಾವಾಗಲೂ ಸಿಂಹ ಸ್ವಪ್ನವಾಗಿ ಕಾಪಾಡ್ತಾರೆ. ಒಳ್ಳೆ ದೇವರು ಅಂತ ಹೇಳ್ಬೋದು. ಇಲ್ಲಿ ಮಧ್ಯಾಹ್ನ ಸಿಗುವ ಪ್ರಸಾದ ಮಾತ್ರ, ಊಟದ ಪ್ರಸಾದ ಮಾತ್ರ ತಪ್ಪದೆ ಮಿಸ್ ಮಾಡ್ಕೊಳ್ಳಬೇಡಿ. ತಪ್ಪದೆ ಊಟ ಮಾಡಿ. ಒಳ್ಳೆ ರುಚಿ ಇದೆ. ಸ್ವೀಟು, ಪಪ್ಪು, ಮೊಸರಂತೂ ಕೇಕ್ ಥರ ಇರುತ್ತೆ. ನಾನು ಸಹ ಊಟ ಮಾಡಿದೆ. ನನ್ನ ಕೈಯಿಂದ ಆದಷ್ಟು ಒಂದು ಸ್ವಾಮಿಗೆ ಕಾಣಿಕೆಯನ್ನು ಕೊಟ್ಟೆ. ನಿಮಗೂ ಊಟ ಮಾಡಿದ ನಂತರ ಇಷ್ಟವಾದಲ್ಲಿ ಆ ಊಟ ಎಲ್ಲಿ ಎಷ್ಟು ಕೊಟ್ಟರೂ ಸಿಗಲ್ಲ. ನಿಮಗೆ ಅದು ತೃಪ್ತಿ ಅನಿಸಿದೆ ಆದರೆ ಸ್ವಾಮಿಗೆ ಕಾಣಿಕೆಯನ್ನು ಕೂಡ ನೀಡಿ. ಅದು ಅವರಿಗೆ ಇನ್ನಷ್ಟು ಉತ್ತಮವಾಗಿ ಮಾಡಲು ಸಹಾಯ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇನ್ನೂ ರಿನೋವೇಷನ್ ವರ್ಕ್ ನಡೀತಾ ಇದೆ. ಇನ್ನೂ ಕಂಪ್ಲೀಟಾಗಿ ರಿನೋವೇಷನ್ ಆಗಿಲ್ಲ, ಆಗ್ತಾ ಇದೆ. ಇನ್ನೂ ಒಂದು 6 ತಿಂಗಳ ನಂತರ ಈ ಗುಡಿ ರೇಂಜೇ ಬೇರೆ, ಈ ಲೆವೆಲೇ ಬೇರೆ ಇರ್ತದೆ. ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಇಷ್ಟಕ್ಕೂ ನಮಗೆ ಸಂತೋಷ ಆಗಿದೆ. ತುಂಬ ಟ್ಯಾಂಕ್ಸ್ ಅಂತ ಹೇಳ್ಬೋದು ಆಡಳಿತ ಮಂಡಳಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಜೈ.